ಘ ಅಕ್ಷರದ ದೀರ್ಘ ಸ್ವರ ಪದಗಳು. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಕನ್ನಡದ ಎಲ್ಲ ವ್ಯಂಜನಗಳ ಕ ಇಂದ ಳವರೆಗಿನ ಎಲ್ಲ ವ್ಯಂಜನಗಳ ದೀರ್ಘ ಸ್ವರ ಪದಗಳನ್ನು ಆ, ಎ, ಓ, ಎ, ಐ, ಓ, ಔ ಈ ಪದಗಳನ್ನು ಬರೆಯೋದನ್ನು ಕಲಿತಾ ಇದ್ದೇವೆ. ಇದು ನಮ್ಮ ಚಾನಲ್ನ ವೀಕ್ಷಕರ ಕೋರಿಕೆಯ ಮೇರೆಗೆ ಇವುಗಳನ್ನು ಮಾಡ್ತಾ ಇರೋದು. ಈಗಾಗಲೇ ಕ, ಖ, ಗ 3 ವ್ಯಂಜನಗಳ ಈ 7 ಸ್ವರಗಳ ದೀರ್ಘ ಸ್ವರ ಪದಗಳು ಆಗಿದೆ. ಇವತ್ತು ಘ ಅಕ್ಷರದ ದೀರ್ಘ ಸ್ವರ ಪದಗಳನ್ನು ಬರೆಯೋಣ. ನೋಡಿ, ನಮ್ಮ ವೀಕ್ಷಕರು ಹೇಳ್ತಿದ್ರು ಮಹಾಪ್ರಾಣಾಕ್ಷರಗಳ ಬಗ್ಗೆ ಬರೆಯುವಾಗಲೂ ಸಹ ನನಗೆ ಗೊತ್ತಾಗಲ್ಲ ಅಂತ. ನೋಡಿ, ಈಗ ಇದು ಘ ಮಹಾಪ್ರಾಣಾಕ್ಷರ. ನಾವು ಗ ಅಲ್ಪ ಪ್ರಾಣಾಕ್ಷರವನ್ನು ಬರೆಯುವಾಗ ಜಿ ಎ ಅಂತ ಬರಿತೀವಿ. ಅದನ್ನೇ ಮಹಾಪ್ರಾಣಾಕ್ಷರ ಬರಬೇಕಾದ್ರೆ ಜಿ ಹೆಚ್ ಎ ಅಷ್ಟೇ, ಮತ್ತೇನೂ ಇಲ್ಲ. ಈ ಅಕ್ಷರಗಳೆಲ್ಲವನ್ನು ಕಲಿತ್ಕೊಂಡ್ರೆ ಮಹಾಪ್ರಾಣ ಅಲ್ಪಪ್ರಾಣ ಅಷ್ಟೇನು ಕಷ್ಟ ಆಗೋದಿಲ್ಲ. ಎಲ್ಲ ಅಕ್ಷರಗಳೇ ಅವು ಬರೆಯೋ ರೀತಿಯನ್ನು ಕಲಿತ್ಕೊಂಡ್ರೆ ಆಯಿತು. ಹಾಗೆ ಓದುವುದನ್ನು ಕೂಡ. ಈಗ ಘ ಅಕ್ಷರದ ಆ ಉಚ್ಚಾರದ ಆ ದೀರ್ಘ ಸ್ವರದ ಉಚ್ಚಾರದ ಪದಗಳನ್ನು ಬರೆಯೋಣ. ಘ ನೋಡಿ, ಎಲ್ಲದಕ್ಕೂ ಕೂಡ ಈ ರೀತಿ ನಾವು ಬರಿತೀವಿ. ಅದಕ್ಕೆ ಇದು ತಲಕಟ್ಟಿನ ದೀರ್ಘ ಈ ಥರ ಬರೆದ್ರೆ ಘ. ಇದಕ್ಕೆ ಘಾಟಿ, ಘಾಟಿ ಇದನ್ನು ಬಿಡಿಸಿ ಬರೆಯೋದು. ಇದರಲ್ಲಿ ಯಾವುದಿದೆ? ಘ ಪ್ಲಸ್ ಆ, ಹಾಗೆ ಟಿಗೆ ಟ ಪ್ಲಸ್ ಇ. ಈಗ ಮಕ್ಕಳು ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ ಈ ರೀತಿ ಅವ್ರಿಗೆ ಕಲಿಸಿ. ಈಗ ಹೇಗಿದ್ದರೂ ಶಾಲೆಗಳು ಪರೀಕ್ಷೆ ಆದಮೇಲೆ ರಜಾ ಬರುತ್ತಲ್ಲ, ಸೂಟಿ, ಆಗ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಮುಂದಿನ ತರಗತಿಗಳಲ್ಲಿ ಅವರಿಗೆ ಬಹಳ ಸುಲಭ ಆಗುತ್ತೆ ಇಂಗ್ಲೀಷ್. ನೋಡಿ, ಈಗ ಘಗೆ ಇಂಗ್ಲೀಷ್ನಲ್ಲಿ ಜಿ ಹೆಚ್, ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಮಾಡಿದ್ದೇವೆ. ಗೆ ಜಿ, ಘಗೆ ಜಿ ಹೆಚ್, ಘ ಆಗೆ ಡಬಲ್ ಇ, ಘ ಟಿ, ಟಗೆ ಟಿ, ಈ ಉಚ್ಚಾರಕ್ಕೆ ಐ, ಘಾಟಿ. ನೆಕ್ಸ್ಟ್ ಮುಂದಿನ ಪದ ಘಾತ, ಘಾತ ಅದೇ ಸೇಮ್ ಘ ಪ್ಲಸ್ ಆ, ಘ ತಗೆ ತ ಪ್ಲಸ್ ಅ ತ. ಇದನ್ನು ಘಗೆ ಜಿ ಹೆಚ್, ಆ ತಗೆ ಟಿ ಹೆಚ್, ಅಗೆ ಎ, ಘಾತ. ಇದು ಘಾಟಿ, ಘಾತ. ನೆಕ್ಸ್ಟ್ ಓ ದೀರ್ಘ ಸ್ವರದ ಪದಗಳು. ಘೋಷಣೆ, ಘೋಷಣೆ ಘ ಪ್ಲಸ್ ಓ, ಘೋ ಶ, ಶ ಪ್ಲಸ್ ಅ, ನ ಪ್ಲಸ್ ಎ, ಘೋಷಣೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು? ಘ ಜಿ ಹೆಚ್ ಓ, ಘೋ, ಘೋ ಶಗೆ ಎಸ್ ಹೆಚ್, ಶ ಓ, ಘೋಷಣೆ. ನಗೆ ಮತ್ತು ನಗೆ ಎನ್ ಅಂತ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ನ ಮತ್ತು ಎಗೆ ಈ ಉಚ್ಚಾರ. ಘೋಷಣೆ, ಘೋಷಣೆ. ಮತ್ತೊಂದು ಘೋಷಿಸು, ಘೋಷಿಸು, ಘ ಪ್ಲಸ್ ಓ, ಘೋ ಶ ಪ್ಲಸ್ ಇ, ಘೋಷಿ, ಸ ಪ್ಲಸ್ ಓ, ಘೋಷಿಸು. ಇದೀಗಾಗಲೇ ನಿಮಗೆ 2-3 ಸಲ ಬಂದಿರೋದ್ರಿಂದ ಬೇಗ ಪ್ರಾಕ್ಟೀಸ್ ಆಗುತ್ತೆ. ಘ ಅನ್ನೋದು ಓ, ಘೋ
ಶ ಇ ಘೋಷಿಸು ಎಸ್ ಯು ಘೋಷಿಸು. ನಿಮಗೇನಾದರೂ ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ವಿಡಿಯೋಗಳು ಬೇಕಾಗಿದ್ದರೆ ಇಷ್ಟು ಪ್ಲೇಲಿಸ್ಟ್ಸ್ ಇದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಸಿಗುತ್ತೆ ನೋಡಿ. ಹಾಗೆ ಇಷ್ಟು ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನು ಸುಮಾರು 250ಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಒತ್ತಕ್ಷರಗಳಿರಬಹುದು, ಅಂಕಿಗಳಿರಬಹುದು, ಹಾಗೆ A to Z ಲೆಟರ್ಸ್ಗಳನ್ನು ಹೇಗೆ ಸರಿಯಾದ ಉಚ್ಚಾರಣೆಯೊಂದಿಗೆ ಓದೋದು, ಹಾಗೆ 2 ಲೆಟರ್ 3 ಲೆಟರ್ ವರ್ಡ್ಸ್ ಇನ್ ಇಂಗ್ಲೀಷ್ ಎಲ್ಲವೂ ಇದೆ. ಆಸಕ್ತಿ ಇರುವವರು ನೋಡಿ. ಹಾಗೆ ಇಂಗ್ಲೀಷ್ ಟು ಕನ್ನಡ ಶಾರ್ಟ್ ಸೆಂಟೆನ್ಸಸ್ ಇವುಗಳು ಕೂಡ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.